ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನ್ನ ರೀಸೆಂಟ್ ಸಬ್ಸ್ಕ್ರೈಬರ್ ಒಬ್ಬರ ಪೋರ್ಟ್ಫೋಲಿಯೋನ ರಿವ್ಯೂ ಮಾಡ್ತಿದ್ದೀನಿ. ಇದರಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ ನಿಮ್ಗೆ ಹೆಲ್ಪ್ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಿಮ್ಮಲ್ಲಿ ಕೂಡ ಕೆಲವರು ಈ ತಪ್ಪುಗಳನ್ನ ಮಾಡ್ತಾ ಇರಬಹುದು. ಹಾಗಾಗಿ ಈ ವಿಡಿಯೋನ ಕೊನೆವರೆಗೆ ನೋಡಿ. ಇಲ್ಲಿ ಇವರ ಪೋರ್ಟ್ಫೋಲಿಯೋ ನೀವು ನೋಡಬಹುದು. ಇವರು ಟೋಟಲ್ 4 ರಿಂದ 5 ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇವರು ಮಾಡಿರೋ ಮೊದಲನೇ ತಪ್ಪು ಏನಂದ್ರೆ ಕ್ಯಾಪಿಟಲ್ ನ ಸರಿಯಾಗಿ ಅಲೋಕೇಟ್ ಮಾಡಿಲ್ಲ. ಟೋಟಲ್ 2,88,928 ರೂಪಾಯಿಯಲ್ಲಿ 2 ಲಕ್ಷ ಸಮಥಿಂಗ್ ಟಾಟಾ ಮೋಟಾರ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಾಗಂತ ಇವರು ಟಾಟಾ ಮೋಟಾರ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಮುಂದೆ ಒಂದು ಒಳ್ಳೆಯ ಅಪ್ವರ್ಡ್ ಮೂವ್ಮೆಂಟ್ ನ ಕೊಡಬಹುದು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಟಾಟಾ ಮೋಟಾರ್ ಸ್ಟಾಕ್ಸ್ ಡೌನ್ ಆಗಿ ಉಳಿದ 4 ಸ್ಟಾಕ್ಸ್ ಗಳಲ್ಲಿ ಎಷ್ಟೇ ಒಳ್ಳೆ ಪ್ರಾಫಿಟ್ ಬಂದ್ರು ನಿಮ್ಮ ಪೋರ್ಟ್ಫೋಲಿಯೋ ಮೈನಸ್ ಅಲ್ಲೇ ಇರುತ್ತೆ. ಯಾಕೆ ಈ ತರ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತ ಕೇಳಿದಾಗ, ಈ ಟಾಟಾ ಮೋಟಾರ್ ಸ್ಟಾಕ್ಸ್ 1,000 ರೂಪಾಯಿಯಲ್ಲಿ ಇದ್ದಾಗ ಯಾವುದೋ 2-3 ನ್ಯೂಸ್ ಫೀಡ್ ಅಲ್ಲಿ ಹಾಗೂ ವೆಬ್ಸೈಟ್ ಅಲ್ಲಿ ಟಾಟಾ ಮೋಟಾರ್ಸ್ ಇನ್ನು 3 ರಿಂದ 5 ತಿಂಗಳಲ್ಲಿ 1,300 ಕ್ರಾಸ್ ಆಗುತ್ತೆ ಅಂತ ನೋಡಿದಂತೆ ಅದಕ್ಕೆ ಬೈ ಮಾಡಿದ್ರು. ಅದಾದ್ಮೇಲೆ ಡೌನ್ ಆಗ್ತಾ ಬಂದ ಹಾಗೆ ಬೈ ಎಟ್ ದ ಡಿಪ್ ಅಂತ ಬೈ ಮಾಡಿ ಈಗ ಇಲ್ಲಿಗೆ ಬಂದು ನಿಂತಿದೆ. ಅದಕ್ಕೆ ಹೇಳೋದು, ಯಾವುದೋ ನ್ಯೂಸ್ ಅಲ್ಲಿ ಹೇಳಿದ್ರು, ಯಾವುದೋ ಯೂಟ್ಯೂಬರ್ ಹೇಳ್ದ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಅಂತ ಯಾವುದೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ ನ ತಗೊಳ್ಳೋಕೆ ಹೋಗ್ಬೇಡಿ. ಹಾಗೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಕ್ಯಾಪಿಟಲ್ ನ ಸರಿಯಾಗಿ ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಉದಾಹರಣೆಗೆ ನಿಮ್ಮ ಹತ್ತಿರ 1 ಲಕ್ಷ ಇದ್ರೆ 20 ಸಾವಿರ ಅಂತ 5 ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಥವಾ ಒಂದು ಸ್ಟಾಕ್ಗೆ ಜಾಸ್ತಿ ಎಕ್ಸ್ಪೋಜರ್ ಬೇಕು ಅಂತ ಇದ್ರೆ 1 to ಡಬಲ್ ಅಂದ್ರೆ ಒಂದು ಸ್ಟಾಕ್ಸ್ ಅಲ್ಲಿ 40 ಸಾವಿರ, ಉಳಿದ ಸ್ಟಾಕ್ಸ್ ಗಳಲ್ಲಿ 15 ಸಾವಿರ ಈಚ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಈ ತರಹ ಅಡ್ಜಸ್ಟ್ ಮಾಡಬಹುದು. ಒಂದೇ ಸ್ಟಾಕ್ಸ್ ಅಲ್ಲಿ ತುಂಬಾ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಬೇಡಿ. ಇನ್ನು ಎರಡನೇ ಸ್ಟಾಕ್ ವಾರಿ ರಿನ್ಯೂವೇಬಲ್ ಎನರ್ಜೀಸ್. ಈ ಸ್ಟಾಕ್ ಬಗ್ಗೆ ನೀವು ಕೇಳಿರ್ಬೋದು. ಲಾಸ್ಟ್ 2 ಇಯರ್ಸ್ ಅಲ್ಲಿ ಫುಲ್ ನ್ಯೂಸ್ ಅಲ್ಲಿ ಇತ್ತು. ಯಾಕಂದ್ರೆ ಈ ಸ್ಟಾಕ್ಸ್ ಡೈಲಿ 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿತ್ತು. ಹಾಗೆ 1-2 ವರ್ಷದ ಗ್ಯಾಪ್ ಅಲ್ಲಿ 20,000-30,000% ಅಷ್ಟು ರಿಟರ್ನ್ಸ್ ನ ಕೊಟ್ಟಿತ್ತು. ಈ ತರಹದ ರಿಟರ್ನ್ಸ್ ಗಳಿಂದ ಕೆಲವೊಂದು ಸ್ಟಾಕ್ಸ್ ಗಳು ಟ್ರೆಂಡಿಂಗ್ ಅಲ್ಲಿ ಇರುತ್ತೆ, ನ್ಯೂಸ್ ಅಲ್ಲೂ ಕೂಡ ಇರುತ್ತೆ. ಆಕ್ಚುಲಿ ಈ ಸ್ಟಾಕ್ ಆಲ್ ಟೈಮ್ ಹೈ 3,000 ರೂಪಾಯಿ ರೀಚ್ ಆಗಿತ್ತು. ಅಲ್ಲಿಂದ ಡೌನ್ ಆಗ್ತಾ ಬಂತು. ಈ ಶೇರಿನ ಪ್ರೈಸ್ 1,500 ಸಮಥಿಂಗ್ ಬಂದಾಗ ಅಂದ್ರೆ 50% ಅಷ್ಟು ಕರೆಕ್ಷನ್ ಆದಾಗ ಇವರು ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇತ್ತು ಅಂತ ಬೈ ಮಾಡಿದ್ರು. ಅಲ್ಲಿಂದ ಮತ್ತೆ ಡೌನ್ ಆಗ್ತಾ ಬಂತು. ಇವರು ಕಡಿಮೆ ಪ್ರೈಸ್ ಅಲ್ಲಿ ಬಂದಾಗ ಬೈ ಮಾಡಿ ಅವರೇಜ್ ಮಾಡ್ತಾ ಬಂದ್ರು. ಅಷ್ಟೆಲ್ಲ ಅವರೇಜ್ ಮಾಡಿ ಬೈ ಮಾಡಿದ್ರು ಕೂಡ ಈಗ ಅವರೇಜ್ ಪ್ರೈಸ್ 1,200 ರೂಪಾಯಿ ಸಮಥಿಂಗ್ ಅಲ್ಲಿ ಇದೆ. ಅಂದ್ರೆ ಇನ್ನೂ ಒಂದು ಶೇರಿನ ಮೇಲೆ 200 ರೂಪಾಯಿ ಅಷ್ಟು ಲಾಸ್ ಅಲ್ಲೇ ಇದ್ದಾರೆ. ಅದಕ್ಕೆ ಹೇಳೋದು, ಡೋಂಟ್ ಕ್ಯಾಚ್ ದ ಫಾಲಿಂಗ್ ನೈಫ್ ಅಂತ. ಯಾವುದೇ ಸ್ಟಾಕ್ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಸುಮ್ಮನೆ ಬೈ ಮಾಡೋಕೆ ಹೋಗಬೇಡಿ. ಇನ್ನು ಉಳಿದ 3 ಸ್ಟಾಕ್ಸ್ ಗಳಲ್ಲಿ ಅಲ್ಪ ಸ್ವಲ್ಪ ಪ್ರಾಫಿಟ್ ಮಾಡಿದ್ರು ಕೂಡ ಕಡಿಮೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಆ ಪ್ರಾಫಿಟ್ ಪೋರ್ಟ್ಫೋಲಿಯೋದ ಮೇಲೆ ಯಾವುದೇ ಇಂಪ್ಯಾಕ್ಟ್ ಮಾಡಿಲ್ಲ. ಇನ್ನು ಈ ಪೋರ್ಟ್ಫೋಲಿಯೋನ ಮಾರ್ಕೆಟ್ ಕ್ಯಾಪ್ ವೈಸ್ ನೋಡೋದಾದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ 74% ನಷ್ಟು ಇನ್ವೆಸ್ಟ್ ಆಗಿದೆ. ಸ್ಮಾಲ್ ಕ್ಯಾಪ್ ಅಲ್ಲಿ 25% ನಷ್ಟು ಇನ್ವೆಸ್ಟ್ ಆಗಿದೆ. ಈ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಮಿಡ್ ಕ್ಯಾಪ್ ಗೆ ಮೂವ್ ಮಾಡೋದು ಬೆಟರ್ ಅಂತ ನನ್ನ ಸಜೆಷನ್. ಇನ್ನು ಸೆಕ್ಟರ್ ವೈಸ್ ನೋಡೋದಾದ್ರೆ ಆಟೋಮೊಬೈಲ್ ಒಂದೇ ಸೆಕ್ಟರ್ ಅಲ್ಲಿ 71% ಅಷ್ಟು ಇನ್ವೆಸ್ಟ್ ಆಗಿದೆ. ಇದಕ್ಕೆ ರೀಸನ್ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಟಾಟಾ ಮೋಟಾರ್ಸ್ ಒಂದೇ ಸ್ಟಾಕ್ಸ್ ನಲ್ಲಿ ಲಾರ್ಜ್ ಅಮೌಂಟ್ ಇನ್ವೆಸ್ಟ್ ಮಾಡಿರೋದಕ್ಕೆ. ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ಟೈಮ್ ಅಲ್ಲಿ ಆಟೋಮೊಬೈಲ್ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಆಗ್ತಿದೆ ಅಂದ್ರೆ ಆ ಟೈಮ್ ಅಲ್ಲಿ ಇವರಿಗೆ ಜಾಸ್ತಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ನೋಡೋದಾದ್ರೆ ಇವರು ಟೋಟಲ್ 7 ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ SIP ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಟೋಟಲ್ 1,83,491 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಪ್ರಾಫಿಟ್ 3,498 ಸೇರಿ 1,86,989 ರೂಪಾಯಿ ಆಗಿದೆ. ಇಲ್ಲಿ ಶಾರ್ಟ್ ಟರ್ಮ್ ಪ್ರಾಫಿಟ್ ಹಾಗೂ ಲಾಸ್ ಎಲ್ಲ ಜಾಸ್ತಿ ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಇವರ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಗೋಲ್ ಇರೋದು ಲಾಂಗ್ ಟರ್ಮ್ ಗಾಗಿ. ಇನ್ನು ಕ್ಯಾಟಗರಿ ಡಿಸ್ಟ್ರಿಬ್ಯೂಷನ್ ನೋಡಿದ್ರೆ ಈಕ್ವಿಟಿಯಲ್ಲಿ 99.5% ನಷ್ಟು ಇನ್ವೆಸ್ಟ್ ಆಗಿದೆ. ಇವರ ಏಜ್ 28 ಇಯರ್ಸ್. ಅಗ್ರೆಸಿವ್ ಇನ್ವೆಸ್ಟರ್ ಅಂತ ಕೂಡ ಹೇಳಿದ್ದಾರೆ. ಆದರೆ ನೀವು ಎಷ್ಟೇ ಅಗ್ರೆಸಿವ್ ಇನ್ವೆಸ್ಟರ್ ಆಗಿದ್ರು ಕೂಡ, ಎಷ್ಟೇ ರಿಸ್ಕ್ ತಗೊಳ್ಳೋಕೆ ರೆಡಿ ಇದ್ರು ಕೂಡ ಪೂರ್ತಿ ಅಮೌಂಟ್ ಈಕ್ವಿಟಿಲಿ ಇನ್ವೆಸ್ಟ್ ಮಾಡೋದು ಇಟ್ಸ್ ನಾಟ್ ಅ ಗುಡ್ ಥಿಂಗ್. ಅಟ್ಲೀಸ್ಟ್ 10% ಡೆಟ್ ಅಲ್ಲಿ, 15 to 20% ಗೋಲ್ಡ್ ಅಲ್ಲಿ, ಉಳಿದಿರೋ 70 to 75% ಈಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಅನ್ನೋದು ನನ್ನ ಸಜೆಷನ್. ಇದು ಕೇವಲ ಸಜೆಷನ್ ಅಷ್ಟೇ, ಇದು ಯಾವುದೇ ರೀತಿಯ ರೆಕಮೆಂಡೇಶನ್ ಅಲ್ಲ. ಹಾಗಾಗಿ ಇನ್ವೆಸ್ಟ್ ಮಾಡುವಾಗ ಕೇರ್ಫುಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನು ಇಲ್ಲಿ ಈಕ್ವಿಟಿ ಅಸೆಟ್ ಅಲೋಕೇಶನ್ ನೋಡೋದಾದ್ರೆ ಸೆಕ್ಟರ್ ವೈಸ್ ಇದು ಎಲ್ಲ ಸೆಕ್ಟರ್ ನಲ್ಲೂ ಬ್ಯಾಲೆನ್ಸ್ಡ್ ಆಗಿ ಇನ್ವೆಸ್ಟ್ಮೆಂಟ್ ಆಗಿದೆ. ಇನ್ನು ಮಾರ್ಕೆಟ್ ಕ್ಯಾಪ್ ವೈಸ್ ನೋಡೋದಿದ್ರು ಕೂಡ
ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಗಳಲ್ಲಿ ಡೈವರ್ಸಿಫೈಡ್ ಆಗಿ ಇನ್ವೆಸ್ಟ್ಮೆಂಟ್ ಆಗಿದೆ. ಇವರು ಸ್ವಲ್ಪ ಅಗ್ರೆಸಿವ್ ಇನ್ವೆಸ್ಟರ್ ಆಗಿರೋದ್ರಿಂದ ಮಿಡ್ ಕ್ಯಾಪ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪೋಜರ್ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ಕಂಪನೀಸ್ ಅಲ್ಲಿ ಯಾವುದೇ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು ಮ್ಯೂಚುವಲ್ ಫಂಡ್ ಅಲ್ಲಿ, ಹಾಗಾಗಿ ಇದೇನು ಜಾಸ್ತಿ ಮ್ಯಾಟರ್ ಆಗೋದಿಲ್ಲ. ನೀವು ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ನಲ್ಲಿ ಈ ರೀತಿ ತಪ್ಪು ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.